ನಟ ಮಡೆನೂರು ಮನು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ನಟ ನಟಿಯರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ ವಿಚಾರವಾಗಿ ಕನ್ನಡ ಕಿರುತೆರೆ ನಟ ನಟಿಯರಿಗೂ ಕೂಡ ಈಗ ಆತಂಕ ಹೆಚ್ಚಳವಾಗ್ತಾ ಇದೆ. ಕಾರಣ ಆಡಿಯೋ ಸಂಭಾಷಣೆಯಲ್ಲಿ ಹಲವರ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ನಟ ನಟಿಯರು ಸೇರಿದಂತೆ ಸಿನಿ ತಾರೆಯರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ಸಿದ್ಧತೆ ನಡೀತಾ ಇದೆ. ಹಿಂದೆ ದೂರು ಕೊಡುವಂಥ ಸಂದರ್ಭದಲ್ಲಿ ಕೆಲ ಕಲಾವಿದರು ತಡೆ ಹಿಡಿದಿದ್ರಂತೆ, ಬೇಡ ಬೇಡ ಅಂತೇಳಿ. ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ದೂರು ನೀಡದಂತೆ ತಡೆದವರ ವಿಚಾರಣೆಗೆ ಹಾಕಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ತನಿಖೆಯ ಭಾಗವಾಗಿ ವಿಚಾರಣೆಯನ್ನ ಪೊಲೀಸರು ಮಾಡ್ತಾರೆ. ಹಂಗಾಗಿ ಆರಂಭದಲ್ಲಿ 2022ರಿಂದ ಇಲ್ಲಿಯ ತನಕ ಇವರ ಮಧ್ಯೆ ಏನೋ ನಡೆದಿದೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆ 2022ರಿಂದ ಇಲ್ಲಿಯ ತನಕ ಏನೇನಾಗಿತ್ತು, ಈಕೆ ಅಂದರೆ ಸಂತ್ರಸ್ತೆ ದೂರು ಕೊಡುವಂಥ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಆಗಿದೆ ಅಂತ ಹೇಳುವಾಗ ದೂರು ಕೊಡುವಂಥ ಸಂದರ್ಭದಲ್ಲಿ ಕೆಲ ಕಲಾವಿದರು ತಡೆ ಹಿಡಿದಿದ್ರಂತೆ, ಬೇಡ ಅಂಥೇಳಿ. ಆ ಕಲಾವಿದರು ಯಾರು, ಅವರ ತನಿಖೆಯನ್ನು ಮಾಡಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ತಡೆ ಹಿಡಿದ್ರು ಅಂತೇಳಿ. ಒಂದು ಹೆಣ್ಮಗಿಗೆ ಈ ರೀತಿಯಾಗಿ ಅನ್ಯಾಯ ಆದಾಗ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ತಡೆ ಹಿಡಿದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಆಡಿಯೋ ಸಂಭಾಷಣೆಯಲ್ಲಿ ಹಲವರ ಹೆಸರು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಹಾಗಾಗಿ ಕನ್ನಡ ಕಿರುತೆರೆ ನಟ ನಟಿಯರಿಗೂ ಕೂಡ ಈಗ ಆತಂಕ ಹೆಚ್ಚಳವಾಗ್ತಾ ಇದೆ. ದೂರು ನೀಡದಂತೆ ತಡೆದವರ ವಿಚಾರಣೆಗೆ ಪೊಲೀಸ್ನವರು ವಿಚಾರಣೆಯನ್ನು ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ಮಡೆನೂರು ನಟ ಅತ್ಯಾಚಾರ ಕೇಸ್ ಗಂಭೀರವಾಗಿ ಪೊಲೀಸ್ನವರು ಕೂಡ ಇದನ್ನು ಪರಿಗಣಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 31 ತಿಂಗಳ ವಾಟ್ಸಪ್ ಚಾಟನ್ನು ಈಗ ಪೊಲೀಸ್ನವರು ಕೂಡ ಪಡೆದಿದ್ದಾರೆ. 31 ತಿಂಗಳು ಅಂದರೆ 2022 ನವೆಂಬರಿಂದ 2025 ಮೇವರೆಗಿನ ವಾಟ್ಸಪ್ ಚಾಟ್ ಇಬ್ಬರ ಮಧ್ಯೆ ಏನೆಲ್ಲ ಸಂಭಾಷಣೆ ಆಗಿದೆ ಅನ್ನೋದು. ಸಂತ್ರಸ್ತೆ ಮತ್ತು ಮನು ನಡುವೆ ಸಾವಿರಾರು ಸಂದೇಶಗಳ ವಿನಿಮಯ ಆಗಿದೆ. ದೈಹಿಕ ಹಲ್ಲೆ, ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಸಂತ್ರಸ್ತೆ, ನಟನ 2 ಮೊಬೈಲ್, ಸಂತ್ರಸ್ತೆಯ 2 ಫೋನನ್ನು ಈಗ ಸೀಸ್ ಮಾಡಲಾಗಿದೆ. 4 ಫೋನ್ಗಳನ್ನು FSLಗೆ ಕಳುಹಿಸಿದ್ದಾರೆ ಪೊಲೀಸ್ನವರು. ಹಾಗಾಗಿ ಸಹಜವಾಗಿ ಈ ಆಡಿಯೋ ಸಂಭಾಷಣೆಯಲ್ಲಿ ಕನ್ನಡ ಕಿರುತೆರೆಯ ನಟ ನಟಿಯರ ಹೆಸರು ಪ್ರಸ್ತಾಪ ಆಗಿರುವಂಥ ಹಿನ್ನೆಲೆಯಲ್ಲಿ ಬೇರೆಯವರಿಗೂ ಅಂದರೆ ಬೇರೆ ಕಲಾವಿದರಿಗೂ ಕೂಡ ಆತಂಕ ಶುರುವಾಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಡು ಬರೋಣ ಬನ್ನಿ. ಹೇಳಿದ್ದೀನ ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾ ಟೀಮ್ ಅವ್ರಿಗೆ. ಏಪ್ರಿಲ್ 19ನೇ ತಾರೀಕು ಕೆಂಗೇರಿಯಲ್ಲಿರೋ ಒಂದು ಜಾಗಕ್ಕೆ ನನಗೆ ಇನ್ಫಾರ್ಮೇಷನ್ ಇಲ್ದಂಗೆ ಆ ಮನು ಜೊತೆ ಎಲ್ಲರೂ ಮಾತುಕತೆ ಆಡಿ ನನ್ನನ್ನು ಒಂದು ಜಾಗಕ್ಕೆ ಕರೆಸ್ಕೊಂಡು ಎಲ್ಲರೂ ನನ್ನನ್ನು ಎಷ್ಟೇ ಮೈಂಡ್ ವಾಶ್ ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ. ನಾನು ಅವನಿಗೆ ಶಿಕ್ಷೆ ಆಗಬೇಕು ಅಂತಲೇ ನಿಂತಿದ್ದೆ. ನೀವೆಲ್ಲ ಅವತ್ತು ನನ್ನ ಕಂಪ್ಲೇಂಟ್ ಕೊಡೋಕ್ಕೆ ಯಾಕೆ ಬಿಡಲಿಲ್ಲ? ಇವತ್ತು ಅವನು ಮೊನ್ನೆ ಶನಿವಾರ ಮಾಡಿದ್ದು ಕೃತ್ಯಕ್ಕೆ ನಾನು ಕಂಪ್ಲೇಂಟ್ ಅಂತ ಕೊಡ್ತಾ ಇರೋದು. ಯಾಕಂತಂದರೆ ಅದಕ್ಕೆ ಮೆಡಿಕಲ್ ಟೆಸ್ಟ್ ಆಗಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಅವನ ಹತ್ರ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕಾಗಲಿ, ಅವನು ನನ್ನ ಬಲವಂತವಾಗಿ ಕುಡಿಸಿದ್ದಕ್ಕಾಗಲಿ, ಈ ಒಂದು ರೀಸನ್ಗೋಸ್ಕರ ನಾನು ಕಂಪ್ಲೇಂಟ್ ಮಾಡಿರೋದು. ನೀವೆಲ್ಲ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಸಿನಿಮಾ ನಿಲ್ಸೋಕ್ಕೆ ಅಂದರೆ ನಿಮ್ಮ ಸಿನಿಮಾ ಸರಿ, ನಿಮ್ಮ ಸಿನಿಮಾ ಬಗ್ಗೆ ನಾನು ಮಾತಾಡ್ತೀನಿ. ಏನಾದರೂ ಮಾತಾಡೋದನ್ನ ನಿಮ್ಮದು ಅಷ್ಟೆಲ್ಲ ಇತ್ತು. ನಾನು ಇಷ್ಟು ದಿನ ಏನಾದರೂ ನಿಮ್ಮ ಸಿನಿಮಾದವರೆಲ್ಲ ಕರೆಸಿ ನನ್ನನ್ನು ಈ ಥರ ಮೈಂಡ್ ವಾಶ್ ಮಾಡಿದ್ರು ಅಂತ ಎಲ್ಲಾದರೂ ಹೇಳಿದ್ದೀನ? ಯಾಕಂದರೆ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿರ್ತೀರಾ, ಅದಕ್ಕೋಸ್ಕರ ಅದು ಸಿನಿಮಾ ಇರಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಇವಾಗ ಸಿನಿಮಾ ನಿಲ್ಸೋಕ್ಕೋಸ್ಕರ ಗಿಮಿಕ್ ಮಾಡೋದು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ಏಪ್ರಿಲ್ 19ನೇ ತಾರೀಕು ನೀವೆಲ್ಲರೂ ಸೇರಿಕೊಂಡು ನನ್ನ ಮೈಂಡ್ ವಾಶ್ ಮಾಡಿ ನನ್ನ ಹತ್ರ ಆ ಥರ ಹೇಳಿಕೆ ಒತ್ತಾಯಪೂರ್ವಕವಾಗಿ ನನ್ನ ಹತ್ರ ಅವನ ಮೂಲಕ ನೀವು ವಿಡಿಯೋಗಳನ್ನ ತಗೋತೀರಾ. ಈಗ ಅರ್ಥ ಆಗ್ತಿದೆ ನಿಮ್ಮ ಯೋಗ್ಯತೆಗಳೇನು ಅಂತ. ಅವತ್ತು ನನ್ನ ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸಿ ಇವತ್ತು ಈ ಕಳೆದ ಶನಿವಾರ ನೀವು ಅವನ್ನ ಬೇಕು ಅಂತ ನೀವೆಲ್ಲರೂ ಪ್ಲ್ಯಾನ್ ಮಾಡಿ ಅವನ್ನ ನನ್ನ ಮನೆಗೆ ಕಳಿಸಿ ಆ ಥರ ಮಾಡಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ರು ನನ್ನ ತಡೀಲಿಲ್ಲ. ಯಾಕೆ ತಡೀಲಿಲ್ಲ ಈ ಸಲ? ಹಾಗಿದ್ರೆ ಅಂದರೆ ನಿಮ್ಮ ಉದ್ದೇಶ ನಿಮ್ಮ ಸಿನಿಮಾಗೆ ಪ್ರಮೋಷನ್ ತಗೊಳ್ಳೋದಾಗಿತ್ತು. ಈಗ ನನಗೆಲ್ಲ ಅರ್ಥ ಆಗಿದೆ ಏನೆಲ್ಲ ಪ್ಲ್ಯಾನ್ ಮಾಡ್ತೀರಾ. ನನಗಾಗಿರೋ ಅನ್ಯಾಯ ನಿಮಗೆ ಕಾಣಿಸ್ತಿಲ್ಲ. ನನಗಾಗಿರೋ ಅನ್ಯಾಯಗಳೆಲ್ಲ ಕೂತ್ಕೊಂಡವತ್ತು ಅಷ್ಟು ಏನು ದೊಡ್ಡ ಮಾತುಗಳೆಲ್ಲ ಆಡಿದ್ದು.
ಇವಾಗ ನೀವೆಲ್ಲ ಮಾತಾಡಿರೋದು ನನ್ನ ಹತ್ರ ಇದೆ, ಪ್ರೂಫ್ ಇದೆ. ಯಾಕೆಂದರೆ ನಿಮಗೆ ಪ್ರೂಫ್ ಬೇಕು, ಕಾನೂನು ಪ್ರೂಫ್ ಬೇಕು, ಖಂಡಿತ ಇದೆ, ನಾನು ತೋರಿಸ್ತೀನಿ. ಒಂದೊಂದು ಸಲ ಒಂದೊಂದು ಥರ ಮಾತಾಡಿದ್ದೀನಿ ಅಂತ ಹೇಳ್ತಿರಲ್ಲ, ನೀವುಗಳೇ ಮಾಡಿಸ್ಕೊಂಡಿರೋದು ಎಲ್ಲ ಮೈಂಡ್ ವಾಶ್ ಮಾಡಿ ನನ್ನೆಲ್ಲ ಮೆಂಟಾಲಿಟಿಗಳು ಗೊತ್ತು, ಅವ್ನಿಗೋಸ್ಕರ ಏನು ಮಾಡ್ತೀನಿ ಅಂತ ಗೊತ್ತು, ಅವ್ನು ಬಿಡ್ತೀನಿ ಅಂದಿದ್ದಕ್ಕೆ ಇಷ್ಟೆಲ್ಲ ನನ್ನ ಕ್ರೌರ್ಯ, ನನಗೆ ಕೋಪ ಬಂದು ಇಷ್ಟೆಲ್ಲ ಮಾತಾಡಿದ್ದೀನಿ. ಮತ್ತು ಅಪ್ಪಣ್ಣಂದು ವಿಡಿಯೋ ಈಗ ಮಾತಾಡಿದ್ದೀನಿ ಅಲ್ಲ, ಅದೆಲ್ಲ ನಾನು ಚಾರ್ಟ್ಸ್ಗಳನ್ನ ತೋರಿಸಿದ್ದೀನಿ. ಯಾವಾಗ 2024 ಫೆಬ್ರವರಿಯಲ್ಲಿ ಇವನೇ ಬಲವಂತವಾಗಿ ಮಾಡಿಸ್ಕೊಂಡಿರೋದು, ಅದಕ್ಕೆ ಸಂಬಂಧಪಟ್ಟ ಚಾರ್ಟ್ಸು, ಅದಕ್ಕೆ ಸಂಬಂಧಪಟ್ಟ ಕಾಲ್ಸು, ರೆಕಾರ್ಡ್ಸು ಎಲ್ಲ ಇದೆ. ಅದೆಲ್ಲ ಪ್ರೂಫ್ನ ನಾವು ಕಾನೂನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಒಂದೊಂದೇ ಆಡಿಯೋಗಳು ಈಗ ಹೊರಗಡೆ ಬರ್ತಾ ಇರುವಂಥದ್ದು, ಬೇರೆ ಬೇರೆ ಹೆಸರುಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಬೇರೆಯವರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈ ಹಿಂದೆ ಈ ಮಹಿಳೆಗೆ ತೊಂದರೆ ಆದಾಗ, ಅನ್ಯಾಯ ಆದಾಗ, ನನಗೆ ಅನ್ಯಾಯ ಆಗಿದೆ, ನಾನು ದೂರನ್ನು ಕೊಡಬೇಕು ಅಂತ ಹೋಗುವಂಥ ಸಂದರ್ಭದಲ್ಲಿ ಕೆಲ ಕಲಾವಿದರು ತಡೆ ಹಿಡಿದಿದ್ರಂತೆ, ಬೇಡ ಅಂತೇಳಿ. ಬಟ್ ಈಗ ಮೊನ್ನೆ ಕೊಡುವಂಥ ಸಂದರ್ಭದಲ್ಲಿ ಯಾಕೆ ನನ್ನನ್ನು ತಡೆ ಹಿಡಿದಿರಲಿಲ್ಲ, ನನ್ನ ಹತ್ರ ಎಲ್ಲ ಸಾಕ್ಷಿಗಳು ಇದ್ದಾವೆ ಅಂಥೇಳಿ ಅದರಲ್ಲಿ ಕೆಲವೊಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಒಂದೊಂದೇ ಆಡಿಯೋಗಳು ಈಗ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಈಗ ಮುಂದಿನ ದಿನಮಾನಗಳಲ್ಲಿ ಯಾರಿಗೆಲ್ಲ ಸಂಕಷ್ಟ ಆಗಬಹುದು ಅಂತೇಳಿ ಎಲ್ಲಿ ತನಕ ಹೋಗುತ್ತೆ ಈ ಪ್ರಕರಣ? ಹೇಮಕುಮಾರ್, ಮಡೇನೂರು ಮನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಪ್ರಕರಣ ಸಂಬಂಧ ಈ ಬರೋಬ್ಬರಿ 31 ತಿಂಗಳ ವಾಟ್ಸ್ಆಪ್ ಚಾಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಸಂತ್ರಸ್ತೆ ಮತ್ತು ಏನು ಆರೋಪಿ ಏನಿದ್ದಾನೆ, ಈ ತರ ನಡುವಿನ ಒಂದು ಸಂಭಾಷಣೆ ಆಗಿರ್ಬೋದು, ಚಾಟಿಂಗ್ ಆಗಿರ್ಬೋದು, ಅವೆಲ್ಲವನ್ನೂ ಕೂಡ 2022 ಮೇನಿಂದ ಈವರೆಗೂ ಕೂಡ ವಾಟ್ಸ್ಆಪ್ ಚಾಟ್ ಅನ್ನು ಕೂಡ ಪಡೆದುಕೊಳ್ಳಲಾಗಿರುವಂತದ್ದು. ನಟನ 2 ಮೊಬೈಲ್ ಮತ್ತು ಸಂತ್ರಸ್ತೆ 2 ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡ್ಕೊಂಡಿರುವಂತದ್ದು. ಇದರ ಹೊರತಾಗಿ ಈ ಆರೋಪಿ ನಟನ ಒಂದು ಮೊಬೈಲ್ ಅನ್ನು ಕೂಡ FSLಗೂ ಕೂಡ ಕಳುಹಿಸಲಾಗಿತ್ತು. ಇನ್ನು ಈ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಸಂತ್ರಸ್ತೆ ಮತ್ತು ಈ ನಟನ ನಡುವಿನ ಆಡಿಯೋ ಸಂಭಾಷಣೆಯಲ್ಲಿ ಹಲವು ನಟ ನಟಿಯರ ಹೆಸರು ಕೂಡ ಕೇಳಿ ಬಂದಿದೆ. ಅಂದ್ರೆ ಕಿರುತೆರೆ ನಟಿಯರು, ಇವ್ರ ಜೊತೆ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾದವರು, ಅವರೆಲ್ಲರದ್ದು ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಯಾಕಂತಂದ್ರೆ ಇವರ ಒಂದು ರಿಲೇಶನ್ಶಿಪ್ ಹೇಗಿತ್ತು ಮತ್ತು ಇವರ ನಡುವಿನ ಒಂದು ಸಂಬಂಧ ಮತ್ತು ನಿಮಗೂ ಇವ್ರಿಗೂ ಯಾವ ರೀತಿಯಾದಂತಹ ಲಿಂಕ್ ಇತ್ತು ಮತ್ತು ಮನು ಮತ್ತು ಸಂತ್ರಸ್ತೆ ಯಾವ ಮಟ್ಟಕ್ಕಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ. ಯಾಕಂತಂದ್ರೆ ಒಂದು ಕಡೆ ಮದುವೆ ಆಗಿದೆ ಅಂತ ಮನು ಹೇಳ್ತಾನೆ, ಮತ್ತೊಂದು ಕಡೆ ಸಂತ್ರಸ್ತೆ ನನಗೆ ಬೆದರಿಕೆ ಹಾಕೋದು, ಕೊಲೆ ಬೆದರಿಕೆ ಹಾಕೋದು ಮತ್ತು ಅವಮಾನ ಮಾಡೋದು, ಹೊಡೆಯೋದು, ದೈಹಿಕ ಹಲ್ಲೆ ಮಾಡುವಂಥದ್ದು, 2 ಸರಿ ಅಬಾರ್ಷನ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಿದ್ದಾನೆ ಅಂತ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ತುಂಬಾ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅವರ ಆಪ್ತರಾಗಿರಬಹುದು ಮತ್ತು ಇವ್ರ ಜೊತೆ ಲಿಂಕ್ ಇರುವಂತಹ ನಟ ನಟಿಯರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ವಿಚಾರಣೆ ನಡೆಸೋದು ಸಹಜ. ಹೀಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮತ್ತು ಏನಾದ್ರೂ ಕೂಡ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಅಥವಾ ಮನು ಯಾರದ್ದು ತಪ್ಪು ಅನ್ನೋ ಒಂದು ಆಂಗಲ್ ನಲ್ಲಿ ಈಗಾಗಲೇ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿರುವಂತಹ ಆಧಾರದ ಮೇಲೆ ಮೇಲ್ನೋಟಕ್ಕೆ ಮನು ನಡೆದುಕೊಂಡಿರುವಂತಹ ರೀತಿ ತುಂಬಾ ಕ್ರೂರವಾಗಿತ್ತು ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾಳೆ. ಇದಕ್ಕೆ ಪುಷ್ಟಿ ಕೊಡುವಂತಹ ಹೇಳಿಕೆಗಳನ್ನ ಏನಾದ್ರೂ ನಟ ನಟಿಯರು ಅಂತಂದ್ರೆ ಈ ಸಂತ್ರಸ್ತೆಯ ಪರವಾಗಿರುವಂತವ್ರು ಅಥವಾ ಕಿರುತೆರೆ ನಟ ನಟಿಯರು ಏನಾದ್ರೂ ಹೇಳಿಕೆ ಕೊಟ್ರೆ ಮನುಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಮತ್ತು ಅವರನ್ನು ಕೂಡ ಸಾಕ್ಷ್ಯವನ್ನಾಗಿ ಪರಿಗಣಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಈ ಕೇಸ್ಗೆ ಟ್ವಿಸ್ಟ್ ಸಿಗೋದಂತೂ ಸುಳ್ಳಲ್ಲ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.